ಹಾಯ್ ನಮಸ್ಕಾರ ದೇವರು. ನೆನ್ನೆ ಒಂದು ವಿಡಿಯೋ ಮಾಡಿದೆ, ಪಾನ್ ಕಾರ್ಡು ಮತ್ತೆ 10 ರೂಪಾಯಿ ಇದ್ರೆ 10 ರಿಂದ 20 ಸಾವಿರ ದುಡಿಬಹುದು ಅಂತ. ಆದ್ರೆ ಯಾರು ನಂಬಲಿಲ್ಲ. ನನಗೆ ನೆನ್ನೆ 500 ರೂಪಾಯಿ ಬಂದಿದೆ. ವಿಡಿಯೋ ಹಾಕಿದ್ಮೇಲೆ ಪ್ರೂಫ್ ಹಾಕ್ತೀನಿ ನೋಡಿ. ಇಲ್ಲಿ ವಿಡಿಯೋ ಹಾಕಿದ್ಮೇಲೆ ಬಂದಿರೋ ಅಮೌಂಟ್ ಇದು 500 ರೂಪಾಯಿ ಬಂದಿದೆ. ನನ್ನ ಅಕೌಂಟ್ಗೂ ಕೂಡ ಬಂದು ವಿತ್ಡ್ರಾ ಆಗಿದೆ. ನನ್ನ ಚಾನಲ್ ಬಯೋಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ಮುಂದಿನ ಸ್ಟೆಪ್ ಹೇಳ್ಕೊಡ್ತೀನಿ. ನನ್ನ ಅಕೌಂಟ್ ಬಯೋಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಅಲ್ಲಿ ಕೆಳಗಡೆ ಚಿಕ್ ಬಾಕ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕೊಟ್ಟರೆ OTP ಬರುತ್ತೆ. OTP ಬಂದಮೇಲೆ OTPನ ಅಲ್ಲಿ ಹಾಕಿ ವೆರಿಫೈ ಅಂತ ಕೊಡಿ. ವೆರಿಫೈ ಆಗುತ್ತೆ ಅದು ಅಕೌಂಟು. ಅವಾಗ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ಆ್ಯಪ್ ನಿಮಗೆ ಪರ್ಮಿಷನ್ ಕೇಳುತ್ತೆ, ಲೊಕೇಶನ್ ಪರ್ಮಿಷನ್ ಮತ್ತು ಕಾಂಟ್ಯಾಕ್ಟ್ ಪರ್ಮಿಷನ್ ಅಂತ. ಅದಕ್ಕೆ ಅಲೋ ಕೊಡಿ. ನೆಕ್ಸ್ಟ್ ಇಂಟರ್ಫೇಸು ಈ ಥರ ಬರುತ್ತೆ. ಅದೆಲ್ಲ ಆದಮೇಲೆ ಹೋಮ್ ಬಟನ್ ಪಕ್ಕ ಒಂದು ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಆ ಸೆಟಪ್ ಅಕೌಂಟ್ ಅಂತ ಮೇಲ್ಗಡೆ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಂಟರ್ ಯುವರ್ ನೇಮ್ ಅಂತ ಬರುತ್ತೆ. ನಿಮ್ಮ ಪಾನ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆ ಆ ಥರ ಇಲ್ಲಿ ನೇಮ್ನ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಅಂತ ಕೊಟ್ಟರೆ, ನೀವು ಅದನ್ನ ಎಂಟರ್ ಮಾಡಾದ್ಮೇಲೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ನೇಮು, IFSC ಕೋಡು, ಅಕೌಂಟ್ ನಂಬರ್ ಕರೆಕ್ಟಾಗಿ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಆ್ಯಪ್ ಅವರು ಬ್ಯಾಂಕ್ ಅಕೌಂಟ್ನ ವೆರಿಫೈ ಮಾಡ್ತಾರೆ. ವೆರಿಫೈ ಆಗೋ ತನಕ ವೆಯ್ಟ್ ಮಾಡಬೇಕು 30 ಸೆಕೆಂಡು. ನಾನು ವೆಯ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟು ಈ ಥರ ಬರುತ್ತೆ, ವೆರಿಫಿಕೇಶನ್ ಡನ್ ಅಂತ ಬರುತ್ತೆ. ಅಕೌಂಟು ಸೆಟಪ್ ಆಗುತ್ತೆ ನಿಮ್ಮದು. ಆವಾಗ ನೀವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದು ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲ ಆದಮೇಲೆ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನವಿ ಗೋಲ್ಡ್ ಅಂತ ಇರುತ್ತೆ. ಅಲ್ಲಿಗೆ ಹೋಗಿ ನೀವು 10 ರೂಪಾಯಿನೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ನಿಮ್ಮ ಅರ್ನಿಂಗ್ನ ಅಪ್ಡೇಟ್ ಮಾಡೋಕ್ಕಾಗಿರುತ್ತೆ. ಅದಕ್ಕೆ ನಾನು 100 ರೂಪಾಯಿನೇ ಮಾಡ್ತೀನಿ. ಗೋಲ್ಡ್ ಮೇಲೆ ಅಮೌಂಟ್ ಇದ್ದರೆ ಎಲ್ಲೂ ಹೋಗಲ್ಲ, ವಿತ್ಡ್ರಾ ಮಾಡ್ಕೋಬೋದು ಮತ್ತೆ ಅಂತ. ನೀವು 10 ರೂಪಾಯಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಅಕೌಂಟು ಆ್ಯಕ್ಟಿವೇಟ್ ಆಗುತ್ತೆ, ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದಾದಮೇಲೆ ನಾನು ಪ್ರೊಸೀಡ್ ಟು ಬೈ ಅಂತ ಕೊಡ್ತೀನಿ. ಅದರಿಂದ ಪಾನ್ ಕಾರ್ಡ್ ಡೀಟೇಲ್ಸ್ ಹೇಳುತ್ತೆ. ಪಾನ್ ಕಾರ್ಡ್ ಎಲ್ಲ ಹತ್ರ ನೇಮು, ಪಾನ್ ಕಾರ್ಡ್ ನಂಬರು, ಪಿನ್ ಕೋಡ್ ಮತ್ತು ಬರ್ಡೇ ಡೇಟ್ ಹಾಕಿ ಅದ್ರ ಮೇಲೆ ವೆರಿಫಿಕೇಶನ್ ಆಗುತ್ತೆ. ಕಂಟಿನ್ಯೂ ಅಂತ ಕೊಡಿಲ್ಲ. ಆದಮೇಲೆ ನಾನು ಪೇ ನೌ ಅಂತ ಕೊಡ್ತೀನಿ. ಇದು ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಯಾವುದರಿಂದನಾರು ನೀವು ಪೇಮೆಂಟ್ ಮಾಡ್ಬೋದು. ನಾನು ಪೇಟಿಎಮ್ಮಿಂದ ಪೇಮೆಂಟ್ ಮಾಡ್ಕೋತಾ ಇದ್ದೀನಿ ಇವಾಗ. ಪೇಮೆಂಟ್ ಪ್ರೊಸೆಸಿಂಗ್ ಆಗ್ತಿದೆ. ಪೇಮೆಂಟ್ ಪ್ರೊಸೆಸಿಂಗ್ ಆಗಿದೆ. ಇಲ್ಲೂ ಬಂದಿದೆ ನೋಡಿ, ಈ ಥರ ಇಂಟರ್ಫೇಸ್ ಬರುತ್ತೆ. ಅಕೌಂಟಲ್ಲಿ ದುಡ್ಡು ಕಟ್ಟಾಗಿದೆ. ಈ ಥರ ಆದಮೇಲೆ ನಿಮಗೆ ಗೋಲ್ಡ್ ಪರ್ಚೇಸ್ ಆಗಿರೋದಕ್ಕೆ ರಿವಾರ್ಡ್ ಕೊಡ್ತಾರೆ. 6 ರೂಪಾಯಿ ರಿವಾರ್ಡ್ ಬಂದಿದೆ ನಮಗೆ. ಎಷ್ಟಾರು ಬರ್ಬೋದು 100 ರೂಪಾಯಿ ಒಳಗಡೆ. ಇದರಿಂದ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗಿದೆ. ನೀವು ಈಗ ರೆಫರ್ ಅಂಡ್ ಅರ್ನ್ ಮಾಡ್ಬೋದು. ಇಲ್ಲಿ ಹೇಗೆ ಅರ್ನ್ ಮಾಡ್ಬೋದು ಅಂದರೆ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೆಫರ್ ಅಂಡ್ ಅರ್ನ್ ಅಂತ ಒಂದು ಸೆಕ್ಷನ್ ಇದೆ, ಅಲ್ಲಿ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ, ಅಲ್ಲಿಗೆ ಅದನ್ನ ಕ್ಲಿಕ್ ಮಾಡಿ. ಇನ್ವೆಸ್ಟ್ಮೆಂಟ್ನ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ನೀವು ಅವ್ರಿಗೆ ಆ್ಯಪ್ನ ಶೇರ್ ಮಾಡಬೇಕು, ಅವರು ಸೈನ್ ಇನ್ ಆಗಬೇಕು. ಆಮೇಲೆ ಡಿಜಿಟಲ್ ಗೋಲ್ಡ್ಗೆ 10 ರೂಪಾಯಿ ಅವರು ಇನ್ವೆಸ್ಟ್ ಮಾಡಿರಬೇಕು. ಆಮೇಲೆ KYC ಎಲ್ಲ ಕರೆಕ್ಟಾಗಿ ಮಾಡಿರಬೇಕು. ಆಮೇಲೆ ನಿಮಗೂ 100 ರೂಪಾಯಿ ಬರುತ್ತೆ, ಅವ್ರಿಗೂ 100 ರೂಪಾಯಿ ಹೋಗುತ್ತೆ. ಎಷ್ಟಾರು ಬರ್ಬೋದು, 250 ರೂಪಾಯಿ ಒಳಗಡೆ. 100 ರೂಪಾಯಿನೇ ಬರ್ಬೋದು, 150 ರೂಪಾಯಿನೇ ಬರ್ಬೋದು. ನೀವು ವಾಟ್ಸಪ್ಪಲ್ಲಿ ಅವರು ಶೇರ್ ಮಾಡ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾರು ಶೇರ್ ಮಾಡ್ಬೋದು ಈ ಲಿಂಕನ್ನು. ಮತ್ತೆ ಯಾಕೆ ತಡ ಮಾಡ್ತಿದ್ದೀರಾ, ಹೋಗಿ ಶೇರ್ ಮಾಡಿ, ರೆಫರ್ ಮಾಡಿ, ಅರ್ನ್ ಮಾಡಿ. ನಮಸ್ಕಾರ.